ಇವತ್ತು ಪಂಚ ಗ್ಯಾರಂಟಿಗಳು, ಈ ಪಂಚ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನು ಅದನ್ನು ಸರಿಯಾದ ಸಮಯದಲ್ಲಿ ಅನುಷ್ಠಾನ ಮಾಡಿ ಜನರಿಗೆ ಅದರ ಪ್ರಯೋಜನ ಸಿಗುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಕರ್ನಾಟಕ ಸರ್ಕಾರ. ಇವತ್ತು ಅದೇ ಕಾರ್ಯಕ್ರಮವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯ ಸಂದರ್ಭ ಏನು ಈ ಗ್ಯಾರಂಟಿ ಕೊಟ್ಟರೆ ಆರ್ಥಿಕತೆಗೆ ಬಲವಾದ ಪೆಟ್ಟು ಬೀಳ್ತದೆ, ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗ್ತದೆ, ಕರ್ನಾಟಕದಲ್ಲಿ ಸರ್ಕಾರ ಮುಳುಗಿ ಹೋಗ್ತದೆ ಅನ್ನುವಂಥ ಅಪಪ್ರಚಾರವನ್ನು ಮಾಡಿದವರು ಕೂಡ ಇವತ್ತು ಮೋದಿ ಸಾಹೇಬರು ಇರ್ಬೋದು ಅಥವಾ ಬೇರೆ ಬೇರೆ ಅವರ ಪಕ್ಷದವರು ಇರ್ಬೋದು, ಅವರು ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನು ಹೇಳಿ ಚುನಾವಣೆಯಲ್ಲಿ ಗೆದ್ದು ಬಂದು ಇವತ್ತು ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸಿಬಿಟ್ಟಂತ ಎಲ್ಲ ಅಲ್ಲ, ಕೆಲವು ಕಾರ್ಯಕ್ರಮಗಳನ್ನು ನಿಲ್ಲಿಸಿಬಿಟ್ಟಂತ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಇವತ್ತು ಚರ್ಚೆಯನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರೆಸ್ ಮಾಡುವ ಸಂದರ್ಭ ಗ್ಯಾರಂಟಿಗಳು ನಿಂತು ಹೋಗ್ಲಿಕ್ಕಿದ್ದಾವೆ, ಇದನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಈ ಗ್ಯಾರಂಟಿಗಳು ಇನ್ನು ಮುಂದೆ ಇರುವುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಆರ್ಥಿಕ ತೊಂದರೆ ಇದೆ ಸರ್ಕಾರದಲ್ಲಿ, ಆದ್ದರಿಂದ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ ಅನ್ನುವಂಥ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ನಿಲ್ಲುವುದಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಆಗ್ತಾ ಇರುವುದೇನೆಂದ್ರೆ ಪರಿಷ್ಕರಣೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗುವಂಥದ್ದಲ್ಲ. ಏನು ಇವತ್ತು ಮರಣ ಹೊಂದಿದ್ದಾರೆ ಅವರಿಗೆ 1 ವರ್ಷದಿಂದ ಕೆಲವು ಕಡೆ ಗೃಹಲಕ್ಷ್ಮಿ ಹಣ ಅವರ ಅಕೌಂಟಿಗೆ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬಾರ್ದಾ? ಮರಣ ಹೊಂದಿದವರಿಗೆ ಹೋಗ್ತಾ ಇರುವಂತ ಸರ್ಕಾರದ ದುಡ್ಡು ಪೋಲಾಗುವುದನ್ನು ನಿಲ್ಲಿಸಬಾರ್ದಾ? ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇಲ್ಲ ಅಂತ ಪ್ರಥಮ ಹಂತದಲ್ಲಿಯೇ ಸರ್ಕಾರ ಹೇಳಿದೆ. ಇನ್ಕಮ್ ಟ್ಯಾಕ್ಸ್ GST ಯಾರು ಕಟ್ತಾರೆ ಅವರಿಗೆ ಈ ಹಣ, ಇದರ ಅನುಕೂಲ ಸಿಗುವುದಿಲ್ಲ. ಅನೇಕ ಜನ ಸುಮಾರು 35 ಕೋಟಿ ರೂಪಾಯಿಯಷ್ಟು ಪ್ರತಿ ತಿಂಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಪರಿಷ್ಕರಣೆಯಲ್ಲಿ ಅವರು ಸಿಕ್ಕಿದ್ದಾರೆ, ಇದನ್ನು ನಿಲ್ಲಿಸಬಾರ್ದಾ? ಏನು ನಾವು ಹೇಳಿದ್ದೇವೆ ಅದನ್ನು ಮಾಡ್ತಾ ಇದ್ದೇವೆ ಹೊರತು ಮರಣ ಹೊಂದಿದವರು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಇವರ ಖಾತೆಗೆ ಹೋಗುವಂತ ಹಣವನ್ನ ನಿಲ್ಲಿಸುವಂತ ಪ್ರಕ್ರಿಯೆ ಆಗ್ತಾ ಇದೆ ಹೊರತು ಗ್ಯಾರಂಟಿ ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಆಗಲಿ ಗೃಹಜ್ಯೋತಿ ಆಗಲಿ ನಿಲ್ಲುವಂತ ಯಾವುದೇ ಒಂದು ಅನುಮಾನ ಯಾರಿಗೂ ಬೇಡ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ, ನಾವು ಕೂಡ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಆಗದಿದ್ದರೆ ಬಿಟ್ಟು ಬಿಡಿ ಅಂತ. ಯಾವತ್ತೂ ಸರ್ಕಾರ ನಮ್ಮ ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಂದ್ರ ಸರ್ಕಾರದ ಎದುರು ಹೋಗಿ ನಾವು ಕೈ ಚಾಚಲಿಲ್ಲ. ನಾವು ಕೇಂದ್ರ ಸರ್ಕಾರದ ಮುಖದಲ್ಲಿ ಕೇಳುವುದು ಏನು ಅಂತ ಹೇಳಿದ್ರೆ, ನೀವು ಏನು ನಮಗೆ ನಮ್ಮ ಅನುಪಾತದಲ್ಲಿ ಕೊಡುವಂತ ಹಣ ಇದೆ ಅದನ್ನು ಕೊಡಿ, GSTಯ ಬಾಕಿ ಏನಿದೆ ಅದನ್ನು ಕೊಡಿ, ನೀವು ಭದ್ರಾ ಮೇಲ್ದಂಡೆಗೆ ಘೋಷಣೆ ಮಾಡಿದಂತಹ ಹಣ ಅದನ್ನು ಕೊಡಿ, ನಿಮ್ಮ ಮ್ಯಾಚಿಂಗ್ ಗ್ರಾಂಟ್ ಇದೆ ಅದನ್ನೆಲ್ಲ ನೀವು ಕೊಡ್ತಾ ಇಲ್ಲ ಸರಿಯಾದ ಸಮಯದಲ್ಲಿ, ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದೇವೆ. ಬಿಟ್ರೆ ಗ್ಯಾರಂಟಿಗಳಿಗೆ ಹಣ ಇಲ್ಲ, ಗ್ಯಾರಂಟಿಗಳಿಗೆ ಹಣ ಕೊಡಿ ಅಂತ ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ ಬಳಿ ಕೇಳಲಿಲ್ಲ. ಇವರು ನಮ್ಮ ರಾಜ್ಯ ಈಗ ಏನು ಆರ್ಥಿಕ ತೊಂದರೆಯಲ್ಲಿದೆ ಅಂತ ಇವರು ಹೇಳ್ತಾರೆ, ಇನ್ನು ಕೂಡ ನಮ್ಮ ದೇಶದಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 1, ಕರ್ನಾಟಕ 2 GSTಯಲ್ಲಿ ಈಗಲೂ ಇದೆ. ಏನು ಹಣಕಾಸಿನ ತೊಂದರೆ ಸರ್ಕಾರಕ್ಕೆ ಆಗಲಿಲ್ಲ. ಇವರೇ ನಮ್ಮ ಹಣ ಏನು ನಾವು GST ಕಟ್ತಾ ಇದ್ದೇವೋ, ಏನು ನಾವು ತೆರಿಗೆ ಕಟ್ತಾ ಇದ್ದೇವೋ ಅದರಲ್ಲಿ ನಮಗೆ ಕೊಡುವಂಥದ್ದು 10-11% ಹಣ, ಉಳಿದ ಹಣವನ್ನು ಇವರೇ ಉತ್ತರ ಪ್ರದೇಶ ಇವರ ಉತ್ತರದ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ ಹೊರತು ನಮಗೆ ಸರಿಯಾದ ರೀತಿಯಲ್ಲಿ ಅನುಪಾತದಲ್ಲಿ ಹಣ ಬರ್ತಾ ಇಲ್ಲ ಅನ್ನೋದನ್ನ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಹೋದಂತ ಸಂದರ್ಭ ಹೇಳಿದ್ದಾರೆ ಹೊರತು ಬೇರೆ ನಾವು ಗ್ಯಾರಂಟಿಗೆ ಹಣವನ್ನ ಸರ್ಕಾರದ ಬಳಿ ಕೇಳಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಏನೂ ಆಗುದಿಲ್ಲ ಇದರಲ್ಲಿ. ಗ್ಯಾರಂಟಿ ಗೃಹಲಕ್ಷ್ಮಿ ಬರಬೇಕು, ಅದು ಬಂದೇ ಬರ್ತದೆ. ಪರಿಷ್ಕರಣೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಮತ್ತು
ಮಡಿದವರಿಗೆ ಹೋಗ್ತದೆ. ಅದರಲ್ಲಿ ಕೂಡ ಇನ್ನೊಂದು ನಿಮ್ಗೆ ಗಮನಕ್ಕೆ, ಏನು ಈ ಮರಣ ಹೊಂದಿದವರಿಗೆ ಬರ್ತಾ ಇದೆ ನೋಡಿ, ಈ ಹಣ ಈಗ ಬ್ಯಾಂಕ್ ಅಲ್ಲಿ ಇದ್ದದ್ದು ವಾಪಸ್ ಹೋದ್ರು ಇನ್ನು ಆ ಮನೆಯ ಯಜಮಾನಿ ತೀರ್ಕೊಂಡಿದ್ದು ಅಂತ ತಿಳ್ಕೊಳ್ಳಿ. ಆ ಮನೆಗೆ ಇನ್ನೊಬ್ರು ಯಜಮಾನಿ ಇದ್ದಾರೆ, ಆ ಯಜಮಾನಿ ರಿಜಿಸ್ಟರ್ ಮಾಡಿದ ಕೂಡಲೇ ಆ ಯಜಮಾನಿಗೂ ಬರ್ತದೆ, ಅವರಿಗೆ ಬರ್ತದೆ. ಮಡಿದವರಿಗೆ, ಮರಣ ಹೊಂದಿದವರಿಗೆ ಇಲ್ಲ ಅನ್ನುವಂಥದ್ದು ಮಾತ್ರ ಬಿಟ್ರೆ, ಯಾಕೆ ಎಷ್ಟು ಕೂಡ ಮುಖ್ಯಮಂತ್ರಿಯವರು ಒತ್ತಿ ಹೇಳ್ತಾರೆ ಅನ್ನೋದನ್ನ ಹೇಳಿದ್ರು, ಎಷ್ಟು ನಾವು ಒತ್ತಿ ಹೇಳಿದ್ರು ಡೌಟ್ ಬರುವುದಿಲ್ಲ ಜನರಿಗೆ. ಯಾಕೆಂದ್ರೆ ತಿಂಗಳು ಬರ್ತಾ ಇದೆ ಅವರಿಗೆ. ಡೌಟ್ ಬರೋದು ಯಾವಾಗ? ನಿಲ್ಲಿಸಿ 1 ತಿಂಗಳು ಬರಲಿಲ್ಲ, 2 ತಿಂಗಳು ಬರಲಿಲ್ಲ, 6 ತಿಂಗಳು ಬರಲಿಲ್ಲ, ಆಗ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ. ಏನಿದು? ಇದು ಪ್ರತಿ ತಿಂಗಳು ಬರ್ತಾ ಇದೆ, ಯಾರು ಇದರ ಬಗ್ಗೆ ತಲೆಗೆಡಿಸ್ಕೊಳ್ಳಿಲ್ಲ, ಬಿಜೆಪಿಯವರಿಗೆ ಮಾತ್ರ ತಲೆ ಬಿಸಿ. ಈಗ ಅದು ನೀವು ಹೇಳಿದ್ದು ಸರಿ, ಅದು ನೀವು ಹೇಳಿದ್ದು ಫಸ್ಟಿಗೆ ಗೃಹ ಜ್ಯೋತಿ ಕೊಡುವಾಗಲೇ ಒಬ್ಬ ಮೀಟರ್ ಹೋಲ್ಡರಿಗೆ 1 ಕಡೆ ಅನ್ನುವಂತ ರೂಲ್ಸ್ ಇದೆ. ಕೆಲವರು 2 ಮೀಟರ್, 3 ಮೀಟರ್, 4 ಮೀಟರ್ ಹೊಂದಿದವರು ಇದ್ದಾರೆ. ಅಂತವರದ್ದು ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ ಹೊರತು ಯಾರ್ದು ಏನು ಆಗುದಿಲ್ಲ. ಗೃಹಲಕ್ಷ್ಮಿ ಇರಲಿ, ಗೃಹ ಜ್ಯೋತಿ ಇರಲಿ, ಅಥವಾ ಯುವಕರಿಗೆ ಕೊಡುವಂಥದ್ದಿರಲಿ, ಯುವಜನರಿಗೆ ಕೊಡುವಂಥದ್ದಿರಲಿ, ಯಾವ ಕಾರ್ಯಕ್ರಮದಲ್ಲಿ ಕೂಡ ಗ್ಯಾರಂಟಿಯಲ್ಲಿ ಬದಲಾವಣೆ ಆಗುದಿಲ್ಲ. ಏನು ಜನರನ್ನ ಆತಂಕಕ್ಕೆ, ಡೌಟ್ ಬರಲಿಕ್ಕೆ ದೂಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಕ್ಷದವರು, ಅವರ ಈ ಅಪಪ್ರಚಾರಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೇವೆ ಹೊರತು ಏನು ಆಗುದಿಲ್ಲ. ಇದು ಇಲ್ಲಿ ಅವರ ಛಾಪನ್ನು ಸರಿಯಾಗಿ ಬೆಳೆಸ್ಕೊಂಡವರು, ಅನೇಕ ಅವರ ಜನಪ್ರತಿನಿಧಿಗಳೊಂದಿಗೆ, ಜನರೊಂದಿಗೆ ಇರುವವರು ಮತ್ತು ಫ್ರೀಕ್ವೆಂಟ್ ಆಗಿ ಮಂಗಳೂರಿಗೆ ಅವರ ಭೇಟಿ ಸಾಧಾರಣ ಮಂಗಳೂರು ಉಡುಪಿಗೆ ಹೆಚ್ಚಾಗಿ ಇದ್ದೇ ಇರ್ತದೆ. ಬಂದಾಗ ಎಲ್ಲರನ್ನು ಕೂಡ ಮಾತಾಡಿಸ್ಕೊಂಡು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲರನ್ನು ಕನ್ಸಲ್ಟ್ ಮಾಡುವಂಥ ಒಂದು ಅಭ್ಯಾಸವನ್ನು ಹೊಂದಿದಂಥ ಮತ್ತು ಸ್ಪಷ್ಟತೆ ಮತ್ತು ನಿಖರತೆ, ಇದರಲ್ಲಿ ಅವರು ರಾಜಿ ಇಲ್ಲ. ಸಿದ್ಧಾಂತದಲ್ಲಿ ರಾಜಿ ಮಾಡುವ ವ್ಯಕ್ತಿ ಅಲ್ಲ. ಅದು ಪಕ್ಷದ ಒಳಗಿರಲಿ ಹೊರಗಿರಲಿ, ಸಿದ್ಧಾಂತದ ಬಗ್ಗೆ ರಾಜಿ ಮಾಡಿಕೊಳ್ಳುವ ಒಂದು ಮನೋಭಾವ ಅವರಲ್ಲಿಲ್ಲ. ಸ್ಪಷ್ಟವಾಗಿ ಪಕ್ಷದ ನಿಷ್ಠಾವಂತ ಕಟ್ಟಾಳು, ಪಕ್ಷಕ್ಕೆ ಖಂಡಿತ ಒಂದು ಹೊಸ ಚೈತನ್ಯವನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಸಂಪೂರ್ಣ ಭರವಸೆ ಇದೆ. ನಮಗೆ ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ಆದರೆ ಅದಕ್ಕೆ ಮಹತ್ವ ಬರ್ತದೆ. ಫಾರಿನ್ ಫಂಡ್ ಬರ್ತದೆ ನೋಡಿ, ಫಾರಿನ್ ಫಂಡ್ ಬೇಕಾದಷ್ಟು ಬರ್ತದೆ, ಸಾವಿರಾರು ಕೋಟಿ ರೂಪಾಯಿ ಬರ್ತದೆ. ಅದು ಲೆಕ್ಕ ಅಂತ ಬೇಕಲ್ಲ. ಸರ್ಕಾರಕ್ಕೆ ಒಂದು 100 ರೂಪಾಯಿ ನನಗೆ ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಒಂದು ಲೆಕ್ಕ ಕೊಡಿ. ಈಗ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತ ಹೇಳಿದ್ರೆ ತಪ್ಪೇನು ನನಗೆ ಕಾಣುವುದಿಲ್ಲ, ಸರಿಯಾದ ರೀತಿಯಲ್ಲಿ ಅವರು ಇದ್ದಾರೆ. ಆದರೆ ಆಯ್ತಪ್ಪ, ಇಷ್ಟು ದೊಡ್ಡ ಸಂಸ್ಥೆ 100 ವರ್ಷ ಆಯಿತು, ಇನ್ನು ರಿಜಿಸ್ಟರ್ ಮಾಡುದಿಲ್ಲ ಅಂತ ಹಠ ಯಾಕೆ? ನಮಗೆ ಮಾಡಿದರೆ ಅವರಿಗೆ ಒಳ್ಳೇದಲ್ವಾ? ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತಷ್ಟು ಬಲ ಬರ್ತದೆ, ಒಂದು ಸ್ಟ್ರೆಂತ್ ಅಲ್ವಾ ಅದು. ಯಾಕೆ ಮಾಡಬಾರ್ದು? ನಾವು ಮಾಡುವುದೇ ಇಲ್ಲ ಅನ್ನುವಂಥ ಹಠ ಯಾಕೆ? ನಾವು ಈಗ BLA 2 ಬಗ್ಗೆ ಈಗ ಯಾಕೆ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, SIR ತಂದಂತ ದುರುದ್ದೇಶ. ಈ BLA 2ಗಳು ಇವತ್ತಲ್ಲ, 1952ನೇ ಇಸ್ವಿಯಿಂದಲೂ ಕೆಲಸ ಮಾಡ್ತಾ ಇದ್ದಾರೆ. ಆಗ ರಿಜಿಸ್ಟ್ರೇಷನ್ ಇರಲಿಲ್ಲ. ಬಟ್ BLA 1 ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ, BLA 2 ಅಂದ್ರೆ ಪ್ರತಿ ಬೂತ್ಗೆ ಒಬ್ಬ. BLA 2, ಈ BLA 2ಗೆ ಈ BLA 1 ಸೈನ್ ಮಾಡಬೇಕು, ಅಥರೈಸ್ ಮಾಡಬೇಕು. ಅಥರೈಸ್ ಮಾಡಿ ಆ ಫಾರ್ಮ್ ಅನ್ನ BLA 2 ನೇ ಈಗ ಬೂತ್ ಲೆವೆಲ್ ಅಲ್ಲಿ ಅವರು ಇರೋದು. ಎಸ್, ನಿಮ್ಮ ಪಾರ್ಟಿ ವರ್ಕರ್. ಎಸ್ ಎಲ್ಲ ಪಾರ್ಟಿ ವರ್ಕರ್ಸ್ ಕೂಡ BLA 2ಗಳು ಒಬ್ಬೊಬ್ಬ. ಅದರ ಮೇಲೆ BLA 1 BLA 1 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ. ಅವನಿಗೆ ಹೌದು, ಅವನು MLA ಕ್ಯಾಂಡಿಡೇಟ್ ಆಗಿರ್ತಾನೆ ಅಥವಾ MLA ಆಗಿರ್ತಾನೆ. ಅವನು ಅಥರೈಸ್ ಮಾಡ್ಲಿಕ್ಕೆ ಈಸ್ ದ ಅಥಾರಿಟಿ. ಅದೇ BLA 2 ನೇ ನೀವು ಬಹಳ ಕೇರ್ಫುಲಿ ಚೂಸ್ ಮಾಡಬೇಕು. ಈಗ ಅವರು ಹೇಳಿದ್ರು ಮೊನ್ನೆ ನಿಮ್ಮ ಬಂದಾಗ ಅದನ್ನ ಅದು ಆಗ್ತಾ ಇದೆಯಾ ಏನು ಅಂತ. ಈಗ ನಾವು ಅದಕ್ಕೆ ತುಂಬಾ ಅದಕ್ಕೆ ಶಕ್ತಿ ಕೊಡುವಂಥದ್ದು, ಸ್ಟ್ರೆಸ್ ಮಾಡುವಂಥದ್ದು. ಏಕಂತ ಹೇಳಿದ್ರೆ SIR ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಅವಾಂತರವನ್ನು ನೋಡುವಾಗ ನಮ್ಮ ಮತದಾರರ ಪಟ್ಟಿಯಲ್ಲಿ ಕೂಡ ಇದನ್ನು ಅವರು ಏಕಾಏಕಿ ನಾವು ಹೆಸರುಗಳನ್ನು ತೆಗೆಯುವಂಥದ್ದು ಆಗ್ತದೆ. ಅದರ ಬಗ್ಗೆ ಬಹಳಷ್ಟು ಹಿಂದೆ ಜಾಗೃತ ಇರಲಿಲ್ಲ ಅಂತಲ್ಲ, ಈಗ ಮತ್ತಷ್ಟು ನಾವು 24 ಗಂಟೆ ಕೂಡ ಕಂಡು ಬಿಡುವಂತ ಪರಿಸ್ಥಿತಿ ಆಗಿದೆ. ಮ್ಯಾಪಿಂಗ್ ಆದ ಮೇಲೆ SIR ಬಂತು. SIR ನಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ ಕೊಡಲೇಬೇಕು, ಇಲ್ಲ ಇದ್ರೆ ಯು ವಿಲ್ ನಾಟ್ ಬಿ ಎ ವೋಟರ್. ಅದು ಮಾಡಲೇಬೇಕು. ಆದ್ರಿಂದ ಇದು
ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಲ್ಲ. ನೀವು ಇದನ್ನ ಮಾಡಿದ್ದೀರಾ? ಯೂಸ್ ಮಾಡಿದ್ದೀರಾ? ಒಂದೇ ನಿಮಿಷ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಲ್ಲ, ಇದು ಹೊಸ ಮತದಾರರ ಪಟ್ಟಿಯ ತಯಾರಿ. ಏನು ನೀವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ವೋಟ್ ಇದೆಯಾ, ಅದೇ ರೀತಿ ಜನರಲ್ ಮಾಸ್ ಕೂಡ ಅದನ್ನ ಇದಕ್ಕೆ ತಾಯಿ ಹಾಕೋದು ಬೇಡ. ಅಲ್ಲಲ್ಲ, ಅಲ್ಲ, ಅದನ್ನ- ಆ ರೀತಿ MLC ತಾಯಿ ಹಾಕೋದು ಬೇಡ. ಅದು ಹೇಗಾಗುತ್ತೆ ಗೊತ್ತು? ಅಲ್ಲಲ್ಲ, ಅದು ಬೇಡ. ನಾನು ಅದು ಹೇಳ್ತಾ ಇರೋದಲ್ಲ, ಆ ರೀತಿ ಈಗ ನೀವು ಯಾವ ಅದನ್ನು ರಿಜಿಸ್ಟರ್ ಮಾಡುವಂತ ರೀತಿಯಲ್ಲೇ ಇಲ್ಲಿ ಕೂಡ ಪ್ರತಿಯೊಬ್ಬ ವೋಟರ್ ಕೂಡ ವೋಟಿಂಗ್ ಅಲ್ಲಿ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ವೋಟಿಂಗ್ ರೈಟ್ ಬರ್ತದೆ. ಮುಂದೊಂದು ದಿನ ಆಧಾರ್ ಇಲ್ಲ, ಪಾನ್ ಇಲ್ಲ, ಯಾವುದು ಇಲ್ಲ, ನಿಮ್ಗೆ ಸರ್ಕಾರಿ ಇದು ಸವಲತ್ತು ಬೇಕು ಅಥವಾ ನೀವು ಭಾರತೀಯ ಅನ್ನುವಂಥ ಪ್ರೂವ್ ಮಾಡಬೇಕಾದ್ರೆ ವೋಟರ್ ಲಿಸ್ಟ್, ವೋಟರ್ ಐ ಡಿ ತನ್ನಿ ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ. ನಮಗೆ ಕಾಂಗ್ರೆಸ್ ಪಕ್ಷದ್ದು SIR ನಲ್ಲಿ ವಿಶೇಷವಾಗಿ ಯಾಕೆ ವಿಶೇಷ ಆಸಕ್ತಿಯನ್ನು ತೆಗೆದುಕೊಳ್ತಿದ್ದೇವೆ ಅಂತ ಹೇಳಿದ್ರೆ, ನೈಜ ಮತದಾರರ ಹಕ್ಕನ್ನು ಯಾವತ್ತೂ ಕಸಿದುಕೊಳ್ಳಲು ಬಿಡಬಾರ್ದು ಅನ್ನುವಂಥ ಏಕೈಕ ಉದ್ದೇಶ ಕಾಂಗ್ರೆಸ್ ಪಕ್ಷ. ಅದರಿಂದ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಧನ್ಯವಾದಗಳು.